ಹೈವೇಲಿ ನಮ್ಗೆ ಟೋಲ್ ರಿಸಿಪ್ಟ್ ಅನ್ನ ಕೊಡ್ತಾರೆ, ಹೌದಾ? ಬಟ್ ಅದರಿಂದ ಏನಪ್ಪಾ ಯೂಸ್ ಅಂತ ಹೇಳ್ಕೊಂಡು ನಾವು ಎಸೆದು ಬಿಡ್ತೀವಿ. ಬಟ್ ಇದರಿಂದ ಆಗುವಂತ ಬೆನಿಫಿಟ್ ಅನ್ನ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಇಂದ ನೀವು ಟೋಲ್ ರಿಸಿಪ್ಟ್ ಅನ್ನ ಎಸೆಯೋದೇ ಇಲ್ಲ. ಸೊ ಮೊದಲನೇ ಬೆನಿಫಿಟ್ ಬಂದು ನ್ಯಾಷನಲ್ ಹೈವೇಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಒಂದು ವೆಹಿಕಲ್ ಕೆಟ್ಟೋಯ್ತು ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೋ ನಿಮ್ಮ ಗಾಡಿಯ ಟ್ರಾನ್ಸ್ಪೋರ್ಟೇಷನ್ ಜವಾಬ್ದಾರಿಯನ್ನ ಟೋಲ್ ನವರೇ ತಗೊಳ್ತಾರೆ. ಇದು ಮೊದಲನೇ ಬೆನಿಫಿಟ್. ಇನ್ನು ಎರಡನೇ ಬೆನಿಫಿಟ್ ಬಂದು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯ್ತು, ಆಗ ಏನ್ ಮಾಡ್ತೀರಾ? ಸಿಂಪಲ್, ರಿಸಿಪ್ಟ್ ಹಿಂದ್ಗಡೆ ಇರುವಂತ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರಿ ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ಪೆಟ್ರೋಲ್ ಬೇಕೋ ಅಷ್ಟು ಪೆಟ್ರೋಲ್ ಅನ್ನ ಟೋಲ್ ನವರೇ ನಿಮ್ಗೆ ಕೊಡ್ತಾರೆ. ಇನ್ನು ಮೂರನೇದಾಗಿ ನೀವು ಟೋಲ್ ರೋಡ್ ಅಲ್ಲಿ ಹೋಗ್ತಾ ಇರಬೇಕು ಅಂತಂದ್ರೆ ಚರಂಡಿ ಅಥವಾ ಗುಂಡಿಗೆ ಬಿದ್ದು ಏನಾದ್ರೂ ನಿಮ್ಮ ಗಾಡಿ ಕೆಟ್ಟು ಹೋಯ್ತು, ಸೊ ನಿಮ್ಮ ಒಂದು ವೆಹಿಕಲ್ ರಿಪೇರಿ ಆಗಿರ್ಬೋದು, ಅದ್ರ ಜೊತೆಗೆ ಮೆಡಿಕಲ್ ನೀಡ್ಸ್ ಏನಿರುತ್ತೋ ಅದನ್ನ ಫ್ರೀ ಆಗಿ ಟೋಲ್ ಅವರೇ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ಈ ಇಷ್ಟು ಬೆನಿಫಿಟ್ ಇದ್ದಾಗ ಇನ್ನು ಮುಂದೆ ನೀವು ಟೋಲ್ ರಿಸಿಪ್ಟ್ ನ ಎಲ್ಲಾದ್ರೂ ಎಸೆತೀರಾ? ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.